ಇಲ್ಲಿ ಡ್ರೈ ಫ್ರೂಟ್ಸ್ದು ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಲ್ಲ, ಸೊ ಅದನ್ನು ತಂದಿದ್ದೀವಿ. ಸೊ ಈಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ, ಸೊ ನಾವು ಹಾಕೋದು ಬಾದಾಮಿ, ಗೋಡಂಬಿ, ಏಲಕ್ಕಿ, ಪಿಸ್ತಾ, ವಾಲ್ನಟ್, ಆಮೇಲೆ ಕುಂಬಳಕಾಯಿ ಬೀಜ, ಆಮೇಲೆ ಕಲ್ಲಂಗಡಿ ಹಣ್ಣಿನ ಬೀಜ. ಬೇಕು ಅಂತ ಅಂದರೆ ಸಕ್ಕರೆ ಬೆಲ್ಲದ ಬದಲಾಗಿ ಕಲ್ ಸಕ್ಕರೆನ ಯೂಸ್ ಮಾಡ್ಬೋದು. ಸ್ವಲ್ಪ ಗಸಗಸೆ, ಇಷ್ಟನ್ನು ನಾನು ಹಾಕಿ, ಸೊ ಕಾಫಿ ಟೀ ಬದಲು ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಮಾರ್ನಿಂಗ್ ಕುಡಿಯೋದಕ್ಕೆ ಪೌಡ್ರ್ ಮಾಡ್ತಾ ಇದ್ದೀವಿ. ಹೆಲ್ತಿ ಪೌಡ್ರ್ ಅಂತಲೇ ಹೇಳ್ಬೋದು. ಇದು ಎಲ್ಲದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಗಸಗಸೆ. ಸೊ ಗಸಗಸೆಯಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಆಗಿರ್ಬೋದು, ಜೀರ್ಣಕ್ರಿಯೆ, ಮಧುಮೇಹ, ಮೂಳೆ ಸವಿತ, ನರ ದೌರ್ಬಲ್ಯ, ಬಂಜೆತನ, ಈ ರೀತಿ ಏನೇ ಒಂದು ಕಾಯಿಲೆ ಇದ್ದರೂ ಸಹ ಅದು ನಿವಾರಣೆ ಆಗೋದಕ್ಕೆ ತುಂಬ ಅವಶ್ಯಕತೆಯಾಗಿ ಹೆಲ್ಪ್ಫುಲ್ ಆಗುತ್ತೆ. ಕಲ್ಲಂಗಡಿ ಹಣ್ಣಿನ ಬೀಜ ಮ್ಯಾಗ್ನೀಷಿಯಮು, ಹೈಡ್ರೇಟ್ ಆಗಿರ್ಬೋದು, ಅಥವಾ ರಕ್ತದಲ್ಲಿನ ಸಕ್ಕರೆ ಮಟ್ಟ ಅಂದರೆ ಶುಗರ್ ಲೆವೆಲ್ ಆಗಿರ್ಬೋದು, ಇದರಿಂದ ಕಮ್ಮಿ ಆಗುತ್ತೆ. ನಂತರ ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್. ಇದು ಸಹ ರೋಗ ನಿರೋಧಕ ಶಕ್ತಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಮತ್ತು ಶುಗರ್ಗೂ ಅಷ್ಟೇ ಹೆಲ್ಪ್ಫುಲ್ ಆಗುತ್ತೆ. ಈಗ ಕಲ್ಸಕ್ಕರೆನ ತೋರಿಸ್ತಾ ಇದ್ದೀನಿ. ಕಲ್ಸಕ್ಕರೆ ತುಂಬ ದೇಹಕ್ಕೆ ತಂಪು. ಸೊ ಕಲ್ಸಕ್ಕರೆ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ದೇಹಕ್ಕೆ. ಗೋಡಂಬಿನೂ ಅಷ್ಟೇ, ತುಂಬ ಕೆಟ್ಟ ಕೊಲೆಸ್ಟ್ರಾಲ್ ಕಮ್ಮಿ ಆಗಿ, ಸೊ ಹೃದಯದ್ದು ಏನಾದರೂ ತೊಂದರೆ ಇದ್ದರೆ ಅದು ಸಹ ಕಮ್ಮಿ ಆಗುತ್ತೆ. ತೂಕ ನಿವಾರಣೆಗಾಗಿ ನಾರಿನಂಶ ಜಾಸ್ತಿ ಇರೋದ್ರಿಂದ ನಮಗೆ ಅದು ಸಹ ಬ್ಯಾಲೆನ್ಸ್ ಆಗುತ್ತೆ. ಪಿಸ್ತಾಯಿಂದ ತೂಕ ಅಂದರೆ ವೆಯ್ಟ್ ಲಾಸ್ ಆಗೋದಕ್ಕೂ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು ವಾಲ್ನಟ್ಸಲ್ಲೂ ಅಷ್ಟೇ ರೋಗ ನಿರೋಧಕ ಶಕ್ತಿ, ಹೃದಯ ಆರೋಗ್ಯ ಆಗಿರ್ಬೋದು, ಮೆದುಳಿಂದು, ಕೂದಲಿನ ಸಮಸ್ಯೆ, ನಿದ್ರಾ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸಹ ಹೆಲ್ಪ್ಫುಲ್ ಆಗುತ್ತೆ. ಬಾದಾಮಿ ಬಗ್ಗೆ ಹೇಳೋದೇ ಬೇಡ, ನಿಮಗೆ ಗೊತ್ತು, ಅದು ಸೌಂದರ್ಯಕ್ಕೆ ಆಗಿರ್ಬೋದು ಅಥವಾ ಸ್ಕಿನ್ನು, ಹೇರು ಆರೋಗ್ಯಕ್ಕೆ ತುಂಬ ಹೆಲ್ಪ್ಫುಲ್ ಇದೆ. ಸೊ ಇದರಿಂದ ಮಕ್ಕಳು ಕೊಟ್ಟರೆ ಬ್ರೈನ್ ಡೆವಲಪ್ಮೆಂಟು ಸಹ ಆಗುತ್ತೆ. ಸೊ ಪ್ರತಿಯೊಂದ್ರದ್ದು ಡಿಸ್ಕ್ರಿಪ್ಷನ್ನಲ್ಲಿ ಅಲ್ಲೇ ಟೈಪ್ ಮಾಡಿದ್ದೀನಿ ನೋಡಿ, ಸಾಧ್ಯವಾದರೆ ನೋಡ್ಕೊಳ್ಳಿ. ಇದರಿಂದ ತುಂಬ ನಮಗೆ ಹೆಲ್ಪ್ಫುಲ್ ಆಗುತ್ತೆ, ದೇಹಕ್ಕೆ ಆರೋಗ್ಯಕರವಾಗಿರ್ಬೋದು. ಸೊ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಎಲ್ಲನೂ ಸಪ್ರೇಟಾಗಿ ಹಾಕಿ ಹುರಿಬೇಕು. ಸೊ ಈ ರೀತಿ ಗೋಡಂಬಿನೂ ಸಹ ಹಾಕಿ ಎಲ್ಲನೂ ಸ್ವಲ್ಪ ಹಾಕಿ ಹುರ್ಕೋಬೇಕು. ಈ ರೀತಿ ಹುರಿಯೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ, ಇಲ್ಲ ಹಸಿಯಾಗಿ ಇದಾಗುತ್ತೆ. ಸೊ ಆದಷ್ಟು ಸಣ್ಣ ಹುರಿಲೇನೆ ರೋಸ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಬೆಚ್ಚಗಾದರೆ ಸಾಕು, ತುಂಬ ಇದಾಗೋದೇನು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಬಾದಾಮಿನೂ ಸಹ ಹಾಕ್ಕೊತಾ ಇದ್ದೀನಿ. ಎಲ್ಲ ಸಣ್ಣ ಹುರಿಲೇ ನಾವು ಹುರ್ಕೋಬೇಕು. ಬಾದಾಮಿ, ಏಲಕ್ಕಿ, ವಾಲ್ನಟ್ಸು, ಗಸಗಸೆ, ಬೀಜಗಳಾಗಿರ್ಬೋದು ಎಲ್ಲ ನಾವು ಸಣ್ಣ ಹುರಿಲೇ ಹುರ್ಕೊಂಡು ಸೊ ಒಂದು ಹದವಾಗಿ ಮಾಡಿಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಟೇಸ್ಟು ಸಹ ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ಲು ಎಲ್ಲೂ ಆಗೋದಿಲ್ಲ. ಎಲ್ಲ ಹುರಿದು ಸಪ್ರೇಟಾಗಿ ಆರೋದಕ್ಕೆ ಈ ಥರ ತಟ್ಟೆಗೆ ಹಾಕಿಟ್ಟಿದ್ದೀನಿ. ಅದು ಆರಿದ ಮೇಲೆ ಸೊ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದರಲ್ಲಿ ಬೀಜ ನಾನು ಅರ್ಧ ತೊಗೊಂಡಿದ್ದೀನಿ. ಇದರಲ್ಲೇ ಪಪ್ಪಿ ಅಂದರೆ ಗಸಗಸೆನೂ ಸಹ ಅದರಲ್ಲೇ ನಾನು ಇದು ಮಾಡ್ಕೊತಿದ್ದೀನಿ. ಈಗ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಈ ರೀತಿ ರುಬ್ಕೊಂಡಿದ್ದೀನಿ. ಕಲ್ಸಕ್ಕರೆನೂ ಅದರಲ್ಲೇ ಹಾಕಿ ಫುಲ್ಲು ನುಣ್ಣಗೆ ರುಬ್ಬಿದ್ರೆ ಮುದ್ದೆ ಥರ ಆಗೋಗುತ್ತೆ, ಗಟ್ಟಿಯಾಗಿ. ಸೊ ಹಾಗಾಗಿ ತರ್ತರಿ ರುಬ್ಕೊಂಡು ಏರ್ ಕಂಟೈನರಲ್ಲಿ ನಾವು ಹಾಕಿ ಎತ್ತಿಟ್ಕೋಬೇಕು. ಸೊ ಈಗ ನೋಡಿ, ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅಷ್ಟು ತಣ್ಣೀರಲ್ಲಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ತಣ್ಣೀರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಆಮೇಲೆ ಹಾಲನ್ನ ಹಾಕ್ಕೋಬೇಕಾಗತ್ತೆ. ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕಲ್ಸಕ್ಕರೆನ ನಾವು ಪೌಡ್ರ್ ಮಾಡಿಕೊಂಡು ಮಿಕ್ಸ್ ಮಾಡಿರ್ತೀವಲ್ಲ, ಹಾಗಾಗಿ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವೀಟ್ ಬೇಕು ಅಂದರೆ ನಿಮಗೆ ಯಾವ ಟೇಸ್ಟಿಗೆ ಬೇಕೋ ಆ ರೀತಿ ನೀವು ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಚೆನ್ನಾಗಿ ಬೇಯುತ್ತಲ್ಲ, ಆಮೇಲೆ ನಾವು ಹಾಲು ಹಾಕ್ಕೊಂಡು ಕುಡಿಬೋದು. ಹಾಲನ್ನ ಒಂದು ಕುದಿ ಬಂದಮೇಲೆ ಸಾಕು. ನೋಡಿ ಕುದೀತಿದೆ ಅಲ್ವಾ. ಸೊ ಒಂದು ಗ್ಲಾಸು ಹಾಲು ತೊಗೊಂಡಿದ್ದೀನಿ. ನಾನು 3 ಜನಕ್ಕಾಗೋಷ್ಟು ಈ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ. ಸೊ ಈಗ ಇದು ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಕ್ವಾಂಟಿಟಿ ನಮ್ಗೆ ಎಷ್ಟು ಬೇಕೋ ಅಷ್ಟು. ಒಂದು ಕುದೀಲಿ.
ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಏನಾದರೂ ನಮಗೆ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ. ಸಕ್ಕರೆ ಕಮ್ಮಿ ಆದರೂ ನೀವು ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಆದರೂ ಆ್ಯಡ್ ಮಾಡ್ಬೋದು, ಸಕ್ಕರೆ ಆದರೂ ಆ್ಯಡ್ ಮಾಡ್ಬೋದು, ನಿಮ್ಮ ಚಾಯ್ಸು. ಈ ರೀತಿ ಡೈಲಿ ಕಾಫಿ ಟೀ ಬದಲಾಗಿ ನಾವು ಆಪ್ಷನಲ್ ಆಗಿ ಕುಡಿದ್ರೆ ತುಂಬ ಹೆಲ್ತಿಗೆ ಬೆನಿಫಿಟ್ ಅಂತಲೇ ಹೇಳ್ಬೋದು, ಆರೋಗ್ಯವಾಗಿರ್ಬೋದು. ಈ ಬ್ಲಾಗ್ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.